ಒಗ್ಗಟ್ಟು, ಸಹಾನುಭೂತಿ ಪ್ರತಿಯೊಬ್ಬರನ್ನು ಎಳೆಯುವ ಕೊಂಡಿಯಾಗಿತ್ತು. ಅಕ್ಕಪಕ್ಕದವರೆಲ್ಲ ಸೇರಿ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ ಅಂತ ಅಕ್ಕಪಕ್ಕದವರೆಲ್ಲ ಸೇರಿ ನಾವು ಹಾಡಿದೆವು. ಆದರೆ ಇಂದು ಸನ್ನಿವೇಶ ಬದಲಾಗಿದೆ. ಮನುಷ್ಯನು ಮನುಷ್ಯನನ್ನು ಮನುಷ್ಯ ರೂಪದಲ್ಲಿ ನೋಡದಿದ್ದರೆ ಅವನೊಬ್ಬ ಮನುಷ್ಯ ರೂಪದ ರಾಕ್ಷಸ ಆಗಿರುತ್ತಾನೆ. ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ಹೇಳಿ ಭಾರತ ಮಾತೆಯ ಬೇಟಿಗಳನ್ನೇ ಬೇಟೆಯಾಡುವ ಜನರೇ ನೆನಪಿನಲ್ಲಿಡಿ. ನಾವು ಹೆದರುವ, ಬಿಲದಲ್ಲಿ ಅಡಗುವ ಇಲಿಗಳಲ್ಲ, ಹೆದರಿಸುವ ಹುಲಿಗಳೂ ಅಲ್ಲ. ದೇವರೊಬ್ಬನೇ ನಾಮ ಮಾತ್ರ ಹಲವು ಎಂಬುದನ್ನು ಅರಿತು ಎಲ್ಲಾ ಧರ್ಮದವರನ್ನು ಅತಿ ಗೌರವದಿಂದ ಕಾಣುತ್ತಿದ್ದೇವೆ. ಮನುಷ್ಯನು ಮನುಷ್ಯನನ್ನು ಮನುಷ್ಯ ರೂಪದಲ್ಲಿ ನೋಡದಿದ್ದರೆ ಅವನೊಬ್ಬ ಮನುಷ್ಯ ರೂಪದ ರಾಕ್ಷಸ ಆಗಿರುತ್ತಾನೆ. ಜ್ಯೋತಿ ಶರ್ಮಳು ಒಬ್ಬ ಮಹಿಳೆಯಾಗಿದ್ದುಕೊಂಡು ಬೇರೆ ಧರ್ಮದ ಯುವತಿಯರನ್ನು ರಕ್ಷಿಸುವುದನ್ನು ಬಿಟ್ಟು ಸ್ವತಃ ತನ್ನ ಮೈ ಮೇಲೆ ರಾಕ್ಷಸ ಬಂದಂತೆ ವರ್ತಿಸಿ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಿದ್ದಷ್ಟು ಎಷ್ಟು ಸಮಂಜಸವೆಂದು ನಾವಿಂದು ಕೇಳಬೇಕಾಗಿದೆ. ನಮಗೆ ಬೆಳಕು ಕೊಡುವ ಸೂರ್ಯನೊಬ್ಬನೇ, ಚಂದ್ರನೊಬ್ಬನೇ, ನಾವು ಕುಡಿಯುವ ನೀರು ಒಂದೇ, ನಮ್ಮ ಮೈ ಮೇಲೆ ಹರಿಯುವ ರಕ್ತದ ಬಣ್ಣ ಒಂದೇ, ನಾವು ಸೇವಿಸುವ ಗಾಳಿಯೊಂದೇ. ಜಾತಿ, ಮತ, ಧರ್ಮ ಮಾತ್ರ ಬೇರೆ ಬೇರೆ ಏತಕ್ಕೆ? ನಾವು ಕ್ರೈಸ್ತರು ಶಾಂತಿಪ್ರಿಯರು, ಯಾವತ್ತೂ ಯಾರಿಗೂ ನೋಯಿಸಿದವರಲ್ಲ. ನಮ್ಮನ್ನು ನಿಮ್ಮವರೆಂದು ಭಾವಿಸಿ ಸಂವಿಧಾನದ ಹಕ್ಕಿನಂತೆ ನಮ್ಮನ್ನಿಂದು ಬದುಕಲಿ ಬಿಡಿ. ದೇಶಾದ್ಯಂತ ಬಂಧನಕ್ಕೊಳಪಡಿಸಿದ ನಿರಪರಾಧಿ ಧರ್ಮಗುರುಗಳನ್ನು ಹಾಗೂ 25ನೇ ತಾರೀಕು ನಮ್ಮ ಸಹೋದರಿಯರನ್ನು ಬಂಧನಕ್ಕೊಳಪಡಿಸಿ ಜಾಮೀನಿನಲ್ಲಿ ಬಿಡುಗಡೆಗೊಳಿಸಿದ ನಿರಪರಾಧಿ ಧರ್ಮ ಭಗಿನಿಯರ ಮೇಲಿನ ಕೇಸುಗಳನ್ನು ಹಿಂಪಡೆಯಬೇಕು. ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರವನ್ನು ಹಾಗೂ ಕೇಂದ್ರ ಸರ್ಕಾರವನ್ನು, ಪ್ರಧಾನಿಗಳನ್ನು ನಾವು ಒತ್ತಾಯಿಸಲು ಇಂದು ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ. ನಮ್ಮ ಪ್ರತಿಭಟನೆಯನ್ನು ನಂಬಿಕೊಂಡಿರ್ತೇವೆ. ಈ ಸಭೆಯ ನಂತರ ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಹಾಗೂ ಪ್ರಧಾನಿಗಳಿಗೂ ನಾವು ಒಪ್ಪಿಸಲಿದ್ದೇವೆ. ಭಾರವಾದ ಮನಸ್ಸು, ಯಾರಿಗೂ ಕೇಳದ ಕೂಗು, ಆ ಕೇಳದ ಕೂಗಿಗೆ ಧ್ವನಿಯಾಗಿಸಲು, ಮನದಾಳದ ನೋವಿಗೆ ಉಪಶಮನವಾಗಲು, ಹೃದಯದ ತಳಮಳಕ್ಕೆ ನೆಮ್ಮದಿ ನೀಡಲು ನಾವಿಲ್ಲಿ ಸೇರಿದ್ದೇವೆ. ಪ್ರಿಯ ಬಂಧುಗಳೇ, ಇಂಡಿಯಾ ಈಸ್ ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಂದು ಕೈ ಮುಂದೆ ಮಾಡಿ ಧೈರ್ಯದಿಂದ ಪ್ರವಚಿಸಿದ ದಿನಗಳು ನಿಜಕ್ಕೂ ಸುಂದರ ಸಮಯಗಳಾಗಿದ್ದವು. ಎಲ್ಲ ಭಾರತೀಯರು ನನ್ನ ಸಹೋದರ ಸಹೋದರಿಯರು ಎಂಬ ಕಲ್ಪನೆಯು ಏಕತೆ, ಪ್ರೀತಿ ಮತ್ತು ಸ್ವೀಕಾರವನ್ನು ಒತ್ತಿ ಹೇಳುವ ಪ್ರಬಲ ಸಂದೇಶವಾಗಿತ್ತು. ಆ ನಿರಾತಂಕದ ದಿನಗಳಲ್ಲಿ ನಾವು ಒಟ್ಟಿಗೆ ನಕ್ಕಿದ್ದೇವೆ, ನಮ್ಮ ಕನಸುಗಳನ್ನು ಹಂಚಿಕೊಂಡಿದ್ದೇವೆ ಮತ್ತು ಎರಡನೇ ಆಲೋಚನೆ ಇಲ್ಲದೆ ಪರಸ್ಪರ ಬೆಂಬಲಿಸಿದ್ದೇವೆ. ನಮ್ಮ ಮುಗ್ಧತೆ ಮತ್ತು ಮುಕ್ತತೆಯು ನಮ್ಮನ್ನು ವಿಭಜಿಸುವ ಲೇಬಲ್ಗಳನ್ನು ಮೀರಿ ಜೀವಿಸಲು ಅವಕಾಶ ಮಾಡಿಕೊಟ್ಟಿತು. ಪ್ರಭುವೆ, ನಾವು ಒಟ್ಟಿಗೆ ಆಡಿದೆವು, ಒಟ್ಟಿಗೆ ಹಾಡಿದೆವು, ಒಟ್ಟಿಗೆ ಕುಣಿದೆವು, ಒಟ್ಟಿಗೆ ಕುಪ್ಪಳಿಸಿದೆವು. ನಮ್ಮ ಚರ್ಮದ ಬಣ್ಣ ಯಾವುದು ಅಂತ ನಾವು ನೋಡಲಿಲ್ಲ, ನಮ್ಮ ಕಣ್ಣುಗಳ ನೋಟ ಹೇಗಿದೆ ಅಂತೂ ನಾವು ಕಾಣಲಿಲ್ಲ, ನಮ್ಮ ರಕ್ತದ ಬಣ್ಣ ಯಾವುದು ಎಂದು ಪ್ರಶ್ನಿಸಲಿಲ್ಲ. ಆಗ ಮುಗ್ಧತೆ ಮತ್ತು ಮುಕ್ತತೆಯು ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದವು. ಪ್ರೀತಿಯೇ ನಮ್ಮ ಬಾಣವಾಗಿತ್ತು, ಶಾಂತಿಯೇ ನಮ್ಮ ಜೀವಧಾರೆಯಾಗಿತ್ತು. ಒಗ್ಗಟ್ಟು, ಸಹಾನುಭೂತಿ ಪ್ರತಿಯೊಬ್ಬರನ್ನು ಎಳೆಯುವ ಕೊಂಡಿಯಾಗಿತ್ತು. ಅಕ್ಕಪಕ್ಕದವರೆಲ್ಲ ಸೇರಿ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ ಅಂತ ಅಕ್ಕಪಕ್ಕದವರೆಲ್ಲ ಸೇರಿ ನಾವು ಹಾಡಿದೆವು.
ಆದರೆ ಇಂದು ಸನ್ನಿವೇಶ ಬದಲಾಗಿದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ, ಶಾಂತಿ 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 ಎಂದು ಜೀವನದಲ್ಲಿ ಅಳವಡಿಸಿಕೊಂಡು ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂದು ಎಲ್ಲವನ್ನು ತ್ಯಜಿಸಿ ಬಂದವರು ನಾವು ಭಗಿನಿಯರು. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಆಸ್ತಿ ಅಂತಸ್ತು ಎಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ನೀವೇ ನಮ್ಮ ಅಪ್ಪ ಅಮ್ಮ, ಅಣ್ಣ ಅಕ್ಕ ತಮ್ಮ ತಂಗಿ ಎಂದು, ನೀವೇ ನಮ್ಮ ಹಿಂದೆ ಮುಂದೆ ಅಕ್ಕ ಪಕ್ಕ ಎಂದು ನಾವು ಬಂದೆವು. ತಮ್ಮ ಜೀವನವನ್ನೇ ಪರರ ಒಳಿತಿಗಾಗಿ ಉದಾರ ಮನಸ್ಸಿನಿಂದ ಈ ಸಮಾಜಕ್ಕಾಗಿ ಸಮರ್ಪಿಸಿದವರು ನಾವು. ಪ್ರಿಯರೇ, ನೀವು ನಮ್ಮನ್ನು ಅಶಿಕ್ಷಕಿ, ಅಮಾಯಕಿ, ಅಬಲೆ, ಮಂದಬುದ್ಧಿ, ಪೊಟ್ಟಿ ಅಂತ ತಿಳಿಯಬೇಡಿ. ನಾವು ಬೆಳಕಿನ ಕಿಡಿ, ಜ್ವಾಲೆಯಂತೆ ಉರಿಯುವ ಶಕ್ತಿ ನಮಗಿದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ಹೇಳಿ ಭಾರತ ಮಾತೆಯ ಬೇಟಿಗಳನ್ನೇ ಬೇಟೆಯಾಡುವ ಜನರೇ ನೆನಪಿನಲ್ಲಿಡಿ. ನಾವು ಹೆದರುವ, ಬಿಲದಲ್ಲಿ ಅಡಗುವ ಇಲಿಗಳಲ್ಲ, ಹೆದರಿಸುವ ಹುಲಿಗಳೂ ಅಲ್ಲ. ನಾವು ಕುರುಡರಿಗೆ ಕಣ್ಣುಗಳಾಗಿ, ಅಶಕ್ತರಿಗೆ ಶಕ್ತಿಯಾಗಿ, ವಯಸ್ಕರಿಗೆ ಊರುಗೋಲಾಗಿ, ಯುವಕರಿಗೆ ದಾರಿದೀಪವಾಗಿ, ಅಬಲೆಯರಿಗೆ ಧೈರ್ಯ ಸಾಂತ್ವನವಾಗಿ, ಬಡವರಿಗೆ ಭಯಪಡಬೇಡ ಮೇಹೂನ ಅಂತ ಹೇಳುವ ತ್ಯಾಗಮೂರ್ತಿ ಭಗಿನಿಯರು ನಾವು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಎಂಬುದು ಬಸವಣ್ಣನವರ ವಚನ. ಬರೀ ಪುಸ್ತಕದ ಬದನೆಕಾಯಿ ಆಯ್ತು ಸರ್. ನಮ್ಮನ್ನ ಕೊಲ್ಲಿಕ್ಕೆ ಬರ್ತೀರಾ? ಬನ್ನಿ. ನಮ್ಮನ್ನು ಜೈಲಿನ ಒಳಗೆ ಹಾಕ್ತೀರಾ? ಹಾಕಿ. ಆಗಲ್ಲ. ಯಾಕೆಂದ್ರೆ ನಾವು ಜೀವಂತ ದೇವರ ಮಕ್ಕಳು. ನಾವು ಬೆಳಕಿನ ಮಕ್ಕಳು. ನಾವು ಬೆಳಕಿನ ಕಿಡಿ, ಪ್ರೀತಿಯ ಪರಿಮಳ ಬೀರುವರು, ಕ್ಷಮೆಯ ಕಾರಂಜಿಯವರು, ಶಾಂತಿಯ ಸಾಗರದಂತಿರುವವರು. ನಮ್ಮನ್ನು ಬಂಧಿಸಲು ನೋಡಬೇಡಿ. ನಾವು ಅಬಲೆಯರಲ್ಲ, ಸಬಲೆಯರು ಸ್ವಾಮಿ, ಸಬಲೆಯರು. ನಾವು ಆಧುನಿಕ ಕಿತ್ತೂರು ಚೆನ್ನಮ್ಮನವರು. ನಮ್ಮದೇ ಕಥೆಯನ್ನು ಬರೆಯುವವರು, ನಮ್ಮದೇ ಆದ ಪ್ರತಿರೂಪವನ್ನು ಕೆತ್ತುವರು. ನಾವು ಕೆತ್ತಿದ ಶಿಲಾಬಾಲಿಕೆಯಲ್ಲ, ದೇವರು ರಚಿಸಿದ ಪ್ರೀತಿಯ ಕಾರಂಜಿಗಳು. ಕೈಯಲ್ಲಿ ಶಕ್ತಿ ಇದೆ ಅಂತ ಗುದ್ದಲು ಬರಬೇಡಿ, ಹೆದರಿಸಲು ಬರಬೇಡಿ. ಈ 2% ಜನರಿಗೆ ಕೂಡ ಶಕ್ತಿ ಇದೆ. ಗುದ್ದೊಡ್ಚಿ ಅಣ್ಣ, ಗುದ್ದೊಡ್ಚಿ, ಎಂಕಲೆಗ್ಲ ಶಕ್ತಿ ಉಂಟು. ಈ ಶಕ್ತಿ ಮಾಂಸ ಕಂಡದ್ದಲ್ಲ, ನಮ್ಮದು ಮಾನವ ಶಕ್ತಿ. ಸತ್ಯಮೇವ ಜಯತೆ ಎಂಬ ನಾಮ ಫಲಕವನ್ನು ಮುಂದೆ ಇಟ್ಟು ಪ್ರೀತಿ, ಶಾಂತಿ, ಕ್ಷಮೆ ಎಂಬ ಬೀಜವನ್ನು ಬಿತ್ತಿ ಸ್ವರ್ಗ ಸಾಮ್ರಾಜ್ಯವನ್ನು ಕಂಡುಕೊಳ್ಳುವ ಕ್ರಿಸ್ತನ ಅನುಯಾಯಿಗಳು. ನಮ್ಮನ್ನು ಬಂಧಿಸುತ್ತೀರಾ? ಬಂಧಿಸಿ. ಆದರೆ ನೀವು ಬಂಧಿಸುವುದು ನಮ್ಮನ್ನಲ್ಲ, ನಮ್ಮ ಶಿಕ್ಷಣ ಕ್ಷೇತ್ರಗಳನ್ನು, ಆರೋಗ್ಯ ಸಂಪತ್ತನ್ನು, ಸಮಾಜದ ಏಳಿಗೆಯನ್ನು, ವೃದ್ಧಾಶ್ರಮಗಳನ್ನು, ಅನಾಥ ಆಶ್ರಮಗಳನ್ನು ನಿಮಗೆ ಮಾಡಲು ಸಾಧ್ಯವಾ? ಇಲ್ಲ. ಭಾರತ ಮಾತೆ ಇಂದು ಕಣ್ಣೀರು ಹಾಕುತ್ತಿದ್ದಾಳೆ, ತನ್ನ ಮಕ್ಕಳು ನಾವು ಪಡುತ್ತಿದ್ದೇವೆಂದು. ಪ್ರಿಯರೇ, ಇವತ್ತು ನಮಗೆಲ್ಲರಿಗೆ ಒಂದು ಕರಾಳ ದಿನ. ಹೌದು, ಯಾಕೆ ಕರಾಳ ದಿನ? ಯಾಕೆಂದರೆ ಈ ಭಾರತವನ್ನು ಎಲ್ಲ ಕ್ರೈಸ್ತರು ಪ್ರೀತಿಸುತ್ತಾರೆ. ಒಂದು ಕೈಯಲ್ಲಿ ನಮ್ಮ ಬೈಬಲ್ ಮತ್ತು ಇನ್ನೊಂದು ಕೈಯಲ್ಲಿ ಏನಿದೆ ನಮ್ಮಲ್ಲಿ? ಭಾರತದ ಸಂವಿಧಾನ. ಪ್ರತಿಯೊಬ್ಬ ಕ್ರೈಸ್ತರು ಬೈಬಲ್ ಮತ್ತು ಭಾರತದ ಸಂವಿಧಾನ, ನಾವು ಮಣ್ಣಿನ ಮಕ್ಕಳು, ಭಾರತದ ಮಕ್ಕಳು. ಮತ್ತು ಇವತ್ತು ಈ ಭಾರತವನ್ನು ಪ್ರೀತಿಸುವ, ಭಾರತದ ಎಲ್ಲ ಪ್ರಜೆಗಳನ್ನು ಪ್ರೀತಿಸುವ, ಪ್ರತ್ಯೇಕವಾಗಿ ನಿರ್ಗತಿಕರು, ಬಡವರು ಇವರೆಲ್ಲರನ್ನು ಪ್ರೀತಿಸುವ ಈ ಕ್ರೈಸ್ತರ ಮೇಲೆ ದೌರ್ಜನ್ಯವಾಗುತ್ತದೆ. ಇದು ನಮಗೆಲ್ಲರಿಗೆ ನೋವಿನ ಸಂಗತಿ.
ನಾಳೆ ಅಲ್ಲಿ ಆಯಿತು, ನಾಳೆ ಇಲ್ಲಿ. ನೋಡಿ, ನಾನು ಚಿಕ್ಕವನಿದ್ದಾಗ ಎಷ್ಟು ನಾವು ಸಂತೋಷದಿಂದ ಪರಸ್ಪರ ಐಕ್ಯತೆಯಿಂದ ಬಾಳುತ್ತಿದ್ದೆವು, ನಿಮಗೆಲ್ಲರಿಗೆ ಗೊತ್ತಿದೆ. ಇಲ್ಲಿ ಹಿರಿಯ ಪ್ರಾಯದವರು ನೀವು ನೋಡಿದರೆ ಎಷ್ಟು ಅನ್ಯೋನ್ಯತೆಯಿಂದ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಪರಸ್ಪರ ಮನೆಗಳಿಗೆ ಹೋಗಿ ಎಲ್ಲರೂ ಪರಸ್ಪರ ಎಲ್ಲರ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸಿ ಚರ್ಚ್ಗಳಿಗೆ ಬಂದು ಅವರ ಸಮಾರಂಭಗಳಿಗೆ ನಾವು ಹೋಗಿ ಎಷ್ಟು ಸಂತೋಷದಿಂದ ನಾವು ಬಾಳುತ್ತಿದ್ದೆವು. ಇವತ್ತು ಈ ವಿಷದ ಬೀಜ ಏಕೆ ಮೊಳಕೆ ಹೊಡೆದಿದೆ ಇಡೀ ಭಾರತದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ನಮಗೆ ಇವತ್ತು ಇದೆಲ್ಲ ನೋವು ತಂದಿದೆ. ನಾವು ಈ ವಿಷದ ಬೀಜವನ್ನು ಬಿತ್ತಿಲ್ಲ, ನಾವು ಎಲ್ಲರನ್ನು ಇವತ್ತು ಸಹ ಗೌರವಿಸುತ್ತೇವೆ. ಇವತ್ತು ಛತ್ತೀಸ್ಗಢದಲ್ಲಿ ಏನಾಯಿತು, ಅದೇ ಇಬ್ಬರು ಸಿಸ್ಟರ್ಸ್, ಅವರಿಗೆ 2 ಆರೋಪಗಳನ್ನು, ಸಿಸ್ಟರ್ ವಂದನಾ ಮತ್ತು ಸಿಸ್ಟರ್ ಪ್ರೀತಿ ಅವರ ಮೇಲೆ 2 ಆರೋಪಗಳನ್ನು ಹಾಕಿದರು. ಒಂದು ಮತಾಂತರ ಮಾಡಿದರು, ಇನ್ನೊಂದು ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ. ನೋಡಿ, ಮೊನ್ನೆ ತಾನೇ NDTVಯಲ್ಲಿ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಯಾರು ಅವರ ಸಂಗಡ ಸಿಸ್ಟರ್ಸ್ನ ಒಟ್ಟಿಗಿದ್ದ ಈ 3 ಮಹಿಳೆಯರು, ಅವರು ಹೆಸರು ಕುಮಾರಿ ಲಲಿತಾ ಉಸೇಂದಿ ಮತ್ತು ಕಮಲೇಶ್ವರಿ ಪ್ರಧಾನ್ ಮತ್ತು ಆ ಯುವಕ ಸುಮಕಾರ್ ಮಂದಾವಿ. ಇವರು ಇಂಟರ್ವ್ಯೂ ಅಲ್ಲಿ ಹೇಳಿದರು, ಮತಾಂತರ ಆಗಲು ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಕ್ರೈಸ್ತರಾದದ್ದು ಎಷ್ಟು ವರ್ಷಗಳ ಮುಂಚೆ? 10 ವರ್ಷಗಳ ಮುಂಚೆ. ಆದ್ದರಿಂದ ಹೇಗೆ ಮತಾಂತರ ಆಗುವುದು? ಎರಡನೇದಾಗಿ ಬಂಧನ್ ಕಾರತ್ ಅವರು ಹೇಳುತ್ತಾರೆ, ಈ ಸಿಸ್ಟರ್ CPIM ಲೀಡರ್ ಅವರು ಹೇಳುತ್ತಾರೆ, ಈ ಸಿಸ್ಟರ್ಸ್ ಸಂತರು, ಪವಿತ್ರರು, ನಮಗೆಲ್ಲರಿಗೆ ಪವಿತ್ರರು. ಏಕೆಂದರೆ ಎಲ್ಲ ಕಡೆ ಅವರು ಪವಿತ್ರ ಕಾರ್ಯಗಳನ್ನು ಮಾಡುತ್ತಾರೆ, ದೀನ ದಲಿತರಿಗೆ ಎಲ್ಲರಿಗೆ ಸಹಾಯ ಮಾಡುತ್ತಾರೆ, ಶಿಕ್ಷಣ ಕೊಡುತ್ತಾರೆ. ಈ ಸಂತರಿಗೆ ಇಂತಹ ಈ ವೇಷವಾಟಿಕೆಗೆ ಆ ಹುಡುಗಿಯರನ್ನು ಅವರು ಕೊಂಡೋಗಲಿಕ್ಕೆ ಸಾಧ್ಯನಾ? ಅವರೇ ಕೇಳುತ್ತಾರೆ. ಖಂಡಿತವಾಗಿ ಸಾಧ್ಯವಿಲ್ಲ. ಯಾಕೆಂದರೆ ಈ ಸಂತರು ಇವರನ್ನು ಬಂಧಿಸಿ ಆ ಜೈಲಲ್ಲಿ ಹಾಕಿದರು. ಮತ್ತು ಬಂಧನ್ ಕಾರಂತ್ ಅವರು ಹೇಳುತ್ತಾರೆ, ಮಲಗಲು ಅವರಿಗೆ ನೆಲದಲ್ಲಿ ಮಲಗಲು ಅವರಿಗೆ ಕೊಟ್ಟರು. ಇಷ್ಟು ಮಾತ್ರವಲ್ಲ, ಅವರೆಲ್ಲ ರೋಗ ರುಜಿನಗಳು ಮೇಲೆದ್ದವು. ತುಂಬಾ ಕಷ್ಟದಲ್ಲಿ ಅವರಿದ್ದರು. 9 ದಿನ ಆ ಜೈಲು ವಾಸ, ಆ ಕರಾಳ ದಿನಗಳನ್ನು ಅವರು ಅನುಭವಿಸಿದ್ದಾರೆ. ಯಾತಕ್ಕಾಗಿ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಹೋದರು. ಅವರು ಆ ಬಡ ಜನರು ನಾರಾಯಣಪುರದಲ್ಲಿದ್ದ ಆ 3 ಯುವತಿಯರನ್ನು ತೆಗೆದುಕೊಂಡು ಅವರಿಗೆ ಇಬ್ಬರನ್ನು ನರ್ಸಿಂಗಿಗೆ, ಇನ್ನೊಬ್ಬರಿಗೆ ಆ ಬೋರ್ಡಿಂಗ್ ನಲ್ಲಿ ಕೆಲಸವನ್ನು ಕೊಟ್ಟು 10,000 ರೂಪಾಯಿ ಕೊಡಲು ಅವರು ಮುಂದಾಗಿದ್ದರು. ಯಾಕೆ ಕಾಣುವುದಿಲ್ಲ? ಯಾಕೆ ಅವರಿಗೆ ಕನ್ನಡಕ್ಕೆ ಕಣ್ಣಿಲ್ವಾ, ಕಿವಿಲ್ವಾ, ಬಾಗಿಲ್ವಾ? ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು, ಕೇರಳದ ಎಂಪಿಗಳು ಲೋಕಸಭೆಯಲ್ಲಿ ಗಲಾಟೆ ಮಾಡಿದ್ರು. ಅದೇ ರೀತಿ ವಂದನಾ ಕ್ಯಾರೆಟ್ ಹಾಗೇನೆ ಜಾನ್ ಬ್ರಿಟಸ್ ಅವರು ಜೈಲಿಗೆ ಹೋಗಿ, ಹಾಗೇನೆ ಕೇರಳದ 5 ಎಂಪಿಗಳು ಕೇರಳಗೆ ಜೈಲಿಗೆ ಹೋಗಿ ಅವರು ಹೋರಾಟ ಮಾಡಿದ್ರು. ಇದರ ಹೋರಾಟದ ಫಲವಾಗಿ ತಾತ್ಕಾಲಿಕವಾಗಿ ನಮಗೊಂದು ರಿಲೀಫ್ ಸಿಕ್ಕಿದೆ. ಈಗ ತಾನೇ ರಾಯ್ ಕಾಸ್ಟಲಿನ್ ಅವರು ಹೇಳಿದ್ರು, ಇದು ನಾವು ಸೆಲೆಬ್ರಿಟಿ ಮಾಡುದು ಸೆಲೆಬ್ರೇಷನ್ ಅಲ್ಲ, ನಮ್ಗೆ ಸಿಕ್ಕಿದ್ದು ತಾತ್ಕಾಲಿಕ ಬೇಲ್ ಮಾತ್ರ. ಅದು ಸಹ 50,000 ರೂಪಾಯಿ ಬೇಲ್ ಹಣ ಕೊಟ್ಟು ನಮ್ಮ ಕಣ್ಣಿಗೆ, ನಮ್ಮ ದುಃಖಕ್ಕೆ ಸ್ವಲ್ಪ ಒರೆಸಿದ್ದು ಮಾತ್ರ. ಇದು ರಾಜಕೀಯ. ಪ್ರತಿ ಸಾರಿ ಚುನಾವಣೆ ಬರುವಾಗ ಪುಲ್ವಾಮಾ ದಾಳಿ, ಹಾಗೇನೆ ಪಲ್ಗಾಮ್ ದಾಳಿ ಅಥವಾ ಕ್ರಿಶ್ಚಿಯನ್ ಮೇರೆ ದಾಳಿ, ನಾವೆಂದ್ರೆ ಒಂದು ಮುಗ್ಧರು. ನಮ್ಮ ಮುಗ್ಧತೆಯನ್ನು ಪ್ರಶ್ನಿಸಿ ನಮ್ಮನ್ನು ಇವರು ಉಪದ್ರ ಮಾಡುವುದು. ಈಗ ತಾನೇ ಸಿಸ್ಟರ್ ಹೇಳಿದ್ರು, ನಾವು ಒಂದು ಕಿಡಿ ಇಡೀ ದೇಶವನ್ನು ಹುಟ್ಟಿಸುತ್ತದೆ. ಹಾಗೇನೆ ನಾವು ಹರಿಯುವ ಒಂದು ನೀರು, ನಾವೀಗ ಕಟ್ಟಿ ನಿಂತಿದ್ದೇವೆ. ಈ ನರು ನಮ್ಮ ಅಣೆಕಟ್ಟು ಹೊಡೆದು ಹೋದ್ರೆ ನಿಮ್ಮನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತೇವೆ. ಹೆದರಬೇಡಿ ನೀವು.
ನೀವು ನೆನೆಸಬೇಡಿ, ನಿಮ್ಮನ್ನು ಬಿಡುತ್ತೇವೆ ಎಂದೇಳಿ. ಆದುದರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೇವೆ, ಇಷ್ಟೇ ನಿರಪರಾಧಿಯಾದ ಸಿಸ್ಟರ್ಗಳನ್ನು, ಅವರ ಮೇಲಿದ್ದ ಎಲ್ಲಾ ಕೇಸ್ಗಳನ್ನು ತೆಗೆಯಬೇಕು, ಅವರನ್ನು ನಿರಪರಾಧಿಯಾಗಿ ಸಾಬೀತು ಮಾಡಬೇಕು, ಅವರಲ್ಲಿ ಚಾರ್ಜ್ ಶೀಟ್ ಹಾಕುವಾಗ ಬಿ ರಿಪೋರ್ಟ್ ಹಾಕಿಸಬೇಕು. ಇದು ನಮ್ಮ ಒತ್ತಾಯ. ಖಾಲಿ ನೀವು ಕಣ್ಣೊರೆಸುವ ಕೆಲಸವನ್ನು ಮಾಡಬೇಡಿ, ಚುನಾವಣೆಗೋಸ್ಕರ ಈ ಕೆಲಸವನ್ನು ಮಾಡಬೇಡಿ.